ಭಾರತದ ಜೊತೆ ಏನೋ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಕೊಂಡು ಸ್ವಲ್ಪ ಪಾಕಿಸ್ತಾನ ಉಸಿರಾಡ್ತಾ ಇದೆ. ಆದರೆ ಪಾಕಿಸ್ತಾನಕ್ಕೆ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ ಬಲೂಚಿ ಲಿಬರೇಷನ್ ಆರ್ಮಿ. ಪಾಕಿಸ್ತಾನದ 51ಕ್ಕೂ ಹೆಚ್ಚು ಕಡೆ BLE ಅಟ್ಯಾಕ್ ಮಾಡಿದೆ. ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ 3-4 ದಿವಸದಿಂದ. ಪಾಕ್ ಸೈನಿಕರನ್ನ ಹುಡುಕಿ ಕೊಲ್ತಾ ಇದ್ದಾರೆ BLE. ರೈಟ್ ಟೈಮ್ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಬಲೂಚ್ ಲಿಬರೇಷನ್ ಆರ್ಮಿ ಅವ್ರಿಗೆ. ಹಾಗಾಗಿ ಒಂದು ಕಡೆ ಇಂಡಿಯಾ, ಒಂದು ಕಡೆ BLE, ಮತ್ತೊಂದು ಕಡೆ ಆ ಕಡೆ ತಾಲಿಬಾನಿಗಳು, ಲಷ್ಕರ್ ತೆಹ್ರಿಕ್ ತಾಲಿಬಾನ್ ಅವರು ಒಂದು ಮೂರು ಕಡೆಯಿಂದ ಏಟು ಪಾಕಿಸ್ತಾನಕ್ಕೆ ದೊಡ್ಡ ಡ್ಯಾಮೇಜ್ ಮಾಡ್ತಾ ಇದ್ದಾರೆ BLE ಅವರು. ಅವ್ರು ಈಗಾಗಲೇ ತಾವು ಲಿಬರೇಟೆಡ್ ಕಂಟ್ರಿ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಬೇಡಿಕೆ ಇರೋದೇನು, ನಮ್ಮನ್ನ ಸ್ವತಂತ್ರ ದೇಶ ಮಾಡಿ ಅಂತ ಈಗಾಗಲೇ ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ. ಮೊನ್ನೆನೇ ಅಧಿಕೃತವಾಗಿ ಆಗಿಲ್ಲ ಅಷ್ಟೇ, ಬಟ್ ತುಂಬ ದೊಡ್ಡ ಟ್ರೂಪ್. ನಿಮಗೆ ಗೊತ್ತಿರಬೇಕು, ಒಂದು ಟ್ರೈನನ್ನೇ ಹೈಜಾಕ್ ಮಾಡಿದರು ರೀಸೆಂಟಾಗಿ ಅವರು, ಈಗ ಒಂದು 1.5 ತಿಂಗಳ ಹಿಂದೆ. ಬಲೂಚ್ ಲಿಬರೇಷನ್ ಆರ್ಮಿ ಅವ್ರಿಗೆ ಕನಸಲ್ಲೂ ಕಾಡಬೇಕು ಪಾಕಿಸ್ತಾನದ ಸೈನಿಕರಿಗೆ, ಹಂಗೆ ಕಾಟ ಕೊಡ್ತಾ ಇದ್ದಾರೆ. ಮೊನ್ನೆ 12 ಜನ ಹೋಗ್ತಾ ಇದ್ದ ಒಂದು ಸೇನಾ ವಾಹನವನ್ನೇ ಉಡಾಯಿಸ್ಬಿಟ್ರು ನೆಲ ಬಾಂಬನ್ನು ಇಟ್ಟು. ಈಗಲೂ ಅದೇ ರೀತಿ ಪಾಕ್ಗೆ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ BLE. ಅವ್ರ ಜೊತೆ ಏನು ಕಾಂಪ್ರಮೈಸ್ ಮಾಡ್ಕೋತಾರೋ ಏನು ಕಥೆನೋ ಗೊತ್ತಿಲ್ಲ, ಬಟ್ BLEನ ಎದುರಿಸೋ ಶಕ್ತಿನೂ ಅವ್ರಿಗಿಲ್ಲ. ಅವರದ್ದೇ ದೇಶದ ಒಂದು ಪ್ರತ್ಯೇಕತಾವಾದಿ ಸಂಘಟನೆ ಅದು, ಅವ್ರದ್ದೇ ದೇಶದದು. ಆದರೆ ಅವರನ್ನು ಎದುರಿಸೋ ಶಕ್ತಿ ಪಾಕಿಸ್ತಾನದ ಸೈನ್ಯಕ್ಕಿಲ್ಲ. ಇನ್ನು ಇಂಡಿಯಾನ ಎದುರಿಸ್ತಾರ. ಆದರೆ BLE ಅವರು ಕೊಡ್ತಾ ಇರೋ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ, ಹೊಡೆತ, ಅದು ದೊಡ್ಡ ಮಟ್ಟದಲ್ಲಿ ಬೀಳ್ತಾ ಇದೆ ಪಾಕಿಸ್ತಾನಕ್ಕೆ. ಆ ವಿಚಾರವಾಗಿ ತುಂಬ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಬೇಕು ಪಾಕಿಸ್ತಾನ, ಇಲ್ಲಾಂದರೆ ಅವರು ಸರ್ವನಾಶ ಆಗೋಗ್ತಾರೆ. ಬಲೂಚ್ ಲಿಬರೇಷನ್ ಆರ್ಮಿಯವರೇ ಸಾಕು ಹೊಡೆಯೋದಕ್ಕೆ. ಅವ್ರ ವಿರುದ್ಧ ಏನೂ ಕ್ರಮ ತೊಗೊಳಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಅವರ ಅಟ್ಯಾಕ್ಗಳು ಹೆಂಗಿರುತ್ತೆ ಅಂದರೆ, ಒಂದೊಂದು ಸರ್ತಿ ಅಟ್ಯಾಕ್ ಮಾಡಿದ್ರೆ ಮಿನಿಮಮ್ 10, 12, 15 ಜನ ಸೈನಿಕರು ಸಾಯಬೇಕು. ಅವರ ಮೇಯ್ನ್ ಟಾರ್ಗೆಟ್ ಇರೋದೇ ಪಾಕಿಸ್ತಾನದ ಸೈನಿಕರು. ಹಾಗಾಗಿ ಎಲ್ಲ ಕಡೆ ಅವ್ರ ಜೊತೆ ಏನು ಕದನ ವಿರಾಮ ಇಲ್ವಲ್ಲ, ಅದಕ್ಕೆ. ಇನ್ನು ಭಾರತಕ್ಕೆ ಬಲೂಚಿಸ್ತಾನ್ ಬೆಂಬಲ ಆರಂಭದಿಂದಲೂ ಕೂಡ ಅವ್ರು ಬೆಂಬಲ ಕೊಟ್ಟೇ ಇದ್ದಾರೆ. ಮೋದಿಜಿ, ನೀವು ಏಕಾಂಗಿ ಅಲ್ಲ, ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ, ಹೊಡಿರಿ ಪಾಕಿಸ್ತಾನಕ್ಕೆ ಅಂತ. ನಿಮ್ಮ ಜೊತೆ 60 ಲಕ್ಷ ಬಲೂಚಿ ದೇಶಭಕ್ತರಿದ್ದಾರೆ, 60 ಲಕ್ಷ ಜನ. ಪಾಕಿಸ್ತಾನಕ್ಕೆ ಚೀನಾ ಸಹಾಯ ಮಾಡ್ತಾ ಇದೆ, ಗೊತ್ತಿರುವಂಥ ವಿಚಾರ. ಆದರೆ ನಾವು ಭಾರತದ ಬೆಂಬಲಕ್ಕೆ ನಿಲ್ತೀವಿ. ಒಂದು ವೇಳೆ ಏನಾದರೂ ಪೂರ್ಣ ಪ್ರಮಾಣದ ಯುದ್ಧ ಆಯಿತು ಅಂತ ಅಂದ್ಕೊಳ್ಳೋಣ, ಆವಾಗ BLE ಕಂಪ್ಲೀಟ್ ಆಗಿ ಭಾರತಕ್ಕೆ ಸಪೋರ್ಟ್ ಮಾಡುತ್ತೆ. ಬಲೂಚಿಸ್ತಾನದಲ್ಲಿ ಭಾರತದ ಪರ ಬಾವುಟವನ್ನು ಹಿಡಿದು ಘೋಷಣೆಯನ್ನು ಕೂಗಿದಾರಂತೆ. ಅದು ಒಂದು ಬೆಂಬಲ ಈಗ ಸಿಕ್ಕಂತಾಯಿತು. ಅಂದರೆ ಅವ್ರು ಹೇಳ್ತಾ ಇರೋದು ಇಷ್ಟೇ, ನಮ್ಮ ಸ್ವತಂತ್ರ ದೇಶ ಆಗೋದಕ್ಕೆ ನೀವು ಸಹಾಯ ಮಾಡಿ, ನಿಮಗೆ ನಾವು ಸಹಾಯ ಮಾಡ್ತೀವಿ. ಯುದ್ಧ ಆಯಿತು ಅಂತಂದರೆ ಪಾಕಿಸ್ತಾನಕ್ಕೆ ಹೊಡಿರಿ. ಇಂಡಿಯಾ ವಾರ್ ಶುರು ಮಾಡಿದ್ಮೇಲೆ BLE ಅವರು ತುಂಬ ಜಾಸ್ತಿ ಮಾಡಿದ್ರು ಅಟ್ಯಾಕ್. ಹಂಗೆ ನೋಡೋಕೆ ಹೋದರೆ ಒಂದೊಂದು ಕಡೆಯಿಂದಲ್ಲ ಅವ್ರಿಗೆ ಪಾಕಿಸ್ತಾನಕ್ಕೆ ಏಟು ಬೀಳ್ತಾ ಇರೋದು. ಅದಕ್ಕೇ ಹತ್ತು ಕರೆದು ಗೋಗರೆದು ಅಮೇರಿಕ ಹತ್ರ ಬೇಡಿಕೊಂಡು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಕೊಂಡಿರೋದು. ಯಾಕೆಂದರೆ ನಾವು ಅಂದುಕೊಂಡಿರೋದಕ್ಕಿಂತ ಹೆಚ್ಚು ಪಾಕಿಸ್ತಾನದಲ್ಲಿ ಡ್ಯಾಮೇಜ್ ಮಾಡಿದೆ ನಮ್ಮ ಸೈನ್ಯ. ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು. ಅದನ್ನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಆ ದೇಶ. ನಮ್ಮ ಹೊಡೆತಗಳು ಏನು ಅಂತ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ. ನೋಡಿ, ಇಲ್ಲಿ ಫ್ಲ್ಯಾಗ್ ಇಟ್ಕೊಂಡಿರೋದು ನೋಡಿ, ಫ್ಲ್ಯಾಗ್ ಇಟ್ಕೊಂಡು ಒಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ಅಂದರೆ ಬಲೂಚಿಸ್ತಾನದ ಪ್ರತ್ಯೇಕ ದೇಶದ ಬಾವುಟ, ಒಂದು ಕಡೆ ಭಾರತದ ಬಾವುಟ ಇಟ್ಕೊಂಡು, ಮೋದಿಜಿ ನೀವು ಏಕಾಂಗಿ ಅಲ್ಲ, ನಿಮಗೆ ನಾವಿದ್ದೀವಿ, 60 ಲಕ್ಷ ಬಲೂಚಿ ಭಕ್ತರಿದ್ದಾರೆ. ಹಾಗಾಗಿ ಪಾಕಿಸ್ತಾನಕ್ಕೆ ಚೀನಾ ಸಹಾಯ ಮಾಡ್ತಾ ಇದೆ, ನಿಮಗೆ ನಾವು ಬೆಂಬಲವಾಗಿ ನಿಂತ್ಕೋತೀವಿ ಅಂತ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಬಲೂಚ್ ಲಿಬರೇಷನ್ ಆರ್ಮಿಯವರು. ಒಂದು ರೀತಿ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ಅವರು ಯುದ್ಧದಲ್ಲಿ ನಮ್ಮ ಜೊತೆ ಸಪೋರ್ಟ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನಮ್ಮ ಸೈನಿಕರ ಜೊತೆ ಅವರು ನಿಲ್ತಾರೆ. ಯಾಕೆಂದರೆ ಅವರು ಕೂಡ ವೆಲ್ ಟ್ರೈನ್ಡ್. ಅವರು ಸುಮ್ಮನೆ ಅಲ್ಲ, ಅಲ್ಲಿರ್ತಕ್ಕಂಥವರೆಲ್ಲ ಸೈನಿಕರಾಗಿ ಚೆನ್ನಾಗಿ ತರಬೇತಿ ಪಡೆದಿರೋರು. ಅವ್ರನ್ನ ಯಾವ ರೀತಿ ಬೇಕಾದರೂ ಬಳಸ್ಕೋಬೋದು ನಾವು. ಆಮೇಲೆ ಅವರು ಸಾಯಕ್ಕೂ ರೆಡಿ, ಆತ್ಮಾಹುತಿ ಬಾಂಬನ್ನು ಕಟ್ಕೊಂಡು ಹೋಗೋಕ್ಕೂ ರೆಡಿ ಇದ್ದಾರೆ ಅವರು. ಅಂಥ ಜನ ಅವರು. ಒಟ್ಟಾರೆಯಾಗಿ ಅವ್ರಿಗೆ ಬೇಕಾಗಿರೋದೇನು, ನಮಗೊಂದು ಸಪ್ರೇಟ್ ದೇಶ ಬೇಕು, ಅದನ್ನು ನೀವು ಮಾಡಿಕೊಡಿ ಅಂತ. ನೋಡೋಣ ಮುಂದಿನ ಸನ್ನಿವೇಶಗಳು ಯಾವ್ಯಾವ ರೀತಿ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಲೂಚ್ ಲಿಬರೇಷನ್ ಆರ್ಮಿಯವರು ನಮಗೆ ಸಹಾಯ ಮಾಡಿ ನಾವು ಅವ್ರಿಗೆ ಸಹಾಯ ಮಾಡುವಂತಹ ಸನ್ನಿವೇಶ ಬರುತ್ತಾ ಗೊತ್ತಿಲ್ಲ. ಈ ಹಿಂದೆ ಒಂದು ಸರ್ತಿ ಹಿಂಗೆ ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದ್ದಕ್ಕೆ ಬಾಂಗ್ಲಾದೇಶ ಸಪ್ರೇಟ್ ಒಂದು ನೇಷನ್ ಆಯಿತು. ಈಗ ಅವ್ರು ನಮ್ಮ ವಿರುದ್ಧನೇ ಕಿಡಿಕಾರ್ತಾ ಇದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿಯವರು ಮಾತ್ರ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಏನೇ ಆದರೂ ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ, ನಿಮ್ಮಿಂದ ನಮಗೂ ಸಹಾಯ ಮಾಡಿ ಅಂತ. ಇದನ್ನು ತುಂಬ ಸೀರಿಯಸ್ ಆಗಿ ಏನಾದರೂ ಇಂಡಿಯಾ ಕನ್ಸಿಡರ್ ಮಾಡಿದ್ರೆ ಬಲೂಚಿಸ್ತಾನದವರಿಗೆ ಯಾವ ರೀತಿ ಸಹಾಯ ಬೇಕಾದರೂ ಭಾರತ ಮಾಡಬಹುದು. ಆ ಸಾಧ್ಯತೆಗಳಿದೆ.
ಇನ್ನು ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನ ಪರದಾಡ್ತಾ ಇದೆ. ನೀರಿಲ್ಲ ಅವ್ರಿಗೆ. ನೀರಿಗಾಗಿ ಭಾರತವನ್ನ ಗೋಗರಿತಾ ಇದೆ ಪಾಕಿಸ್ತಾನ. ನೀರಿಗಾಗಿ ಭಾರತವನ್ನ ಗೋಗರಿತಾ ಇದೆ. ಒಪ್ಪಂದವನ್ನ ಇನ್ನೂ ಭಾರತ ತೆರವು ಮಾಡಿಲ್ಲ. ಪಾಕಿಸ್ತಾನಕ್ಕೆ ಭಾರತ ತಿರುಗೇಟನ್ನು ಕೊಟ್ಟಿದೆ. ನೀರು ಕೊಡಿ ಅಂತ ಅವ್ರು ಇವಾಗ. ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನ ಪರದಾಟ. ನೀವು ಏನು ಬೇಕಾರೋ ಬಿಡ್ಬೋದು, ನಿಮ್ಗೆ ಕುಡಿಯೋಕ್ಕೆ ನೀರೇ ಇಲ್ಲ ಅಂದರೆ ಏನು ಮಾಡ್ತೀರಾ? ನೀರಿಗೋಸ್ಕರ ಭಾರತವನ್ನು ಪಾಕಿಸ್ತಾನ ಗೋಗರಿತಾ ಇದೆ. ನಾಳಿನ ಸಭೆಯಲ್ಲಿ ಇದು ಇನ್ನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಬೇಡಿಕೆ ಅವ್ರದ್ದು. ದಯವಿಟ್ಟು ನೀರು ಕೊಡಿ ಅಂತ ನಾಳಿನ ಸಭೆಯಲ್ಲಿ ಅವ್ರು ಕೇಳ್ತಾರೆ. ನಾವು ಹೆಂಗೆ ಆಟ ಆಡಿಸ್ತಾ ಇದ್ದೀವಿ ಅಂದರೆ, ಅವ್ರಿಗೆ ಬೇಕಾದಾಗ ನೀರು ಕೊಡ್ತಾ ಇಲ್ಲ, ಅವ್ರಿಗೆ ಬೇಡದಿದ್ದಾಗ ನೀರು ಕೊಡ್ತಾ ಇದ್ದೀವಿ. ಅದೇನು ಒಂದು ಸರ್ತಿ ಬಿಟ್ಟರೆ ಪ್ರವಾಹ ಬಂದ್ಬಿಡಬೇಕು, ಆ ಥರ ಪ್ರವಾಹದ ರೂಪದಲ್ಲಿ ನೀರು ಬಿಡ್ತಾ ಇದ್ದೀವಿ. ಹಾಗಾಗಿ ಈಗ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತ್ನಲ್ಲಿ ಇಟ್ಟಿರೋದ್ರಿಂದ ನಾವು ನೀರು ಕೊಡಲ್ಲ ಅಂತ ರಾಜತಾಂತ್ರಿಕ ಮಟ್ಟದಲ್ಲಿ ಒಂದು ಹೊಡೆತವನ್ನು ಕೊಟ್ಟಿದ್ವಿ ಪಾಕಿಸ್ತಾನಕ್ಕೆ. ಈಗ ಅವರು ಲಬೋ ಅಂತ ಬಾಯಿ ಬಡ್ಕೋತಾ ಇದ್ದಾರೆ. ನೀರಿಲ್ಲ. ಇದೊಂದು ಅಂತನಿಲ್ಲ, 3-4 ಜಲಾಶಯ ಬಂದ್ ಮಾಡಿದ್ದೀವಿ. ಹಾಗಾಗಿ ಈಗ ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನದವರು ಪರದಾಡ್ತಾ ಇದ್ದಾರೆ, ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಮೊದಲು ನೀರು ಕೊಡಿ, ನಿಮ್ಮ ಕಚ್ಚಾಟ ಏನಾದರೂ ಇರಲಿ ಅಂತ. ಈ ನಡುವೆ ಪುಲ್ವಾಮಾ ದಾಳಿಯನ್ನು ತಪ್ಪೊಪ್ಪಿಕೊಂಡಿದೆ ಪಾಕಿಸ್ತಾನ. ಹೌದು, ನಾವೇ ಮಾಡಿದ್ದು ಅಂತ. ಪುಲ್ವಾಮಾ ಉಗ್ರ ದಾಳಿ ನಮ್ಮ ಯುದ್ಧ ತಂತ್ರದ ಭಾಗ. ಈಗ ಬಾಯಿ ಬಿಡ್ತಾ ಇದ್ದಾರೆ ನೋಡಿ. ಪಾಕಿಸ್ತಾನ ಸೇನೆಯಿಂದ ಅಧಿಕೃತವಾದ ತಪ್ಪೊಪ್ಪಿಗೆ ಇದು. ಅಧಿಕೃತವಾದದ್ದು 2019 ಫೆಬ್ರವರಿ 14ರಂದು ನಡೆದಿತ್ತು ಪುಲ್ವಾಮಾ ಉಗ್ರ ದಾಳಿ. 41 ಜನ ಮೃತಪಟ್ಟಿದ್ರು. ನಮ್ಮ 40 ಜನ CRPF ಯೋಧರು. ಅದು ನಮ್ಮದೇ ಕೆಲಸ ಅಂತ ಈಗ ಒಪ್ಕೊಂಡಿದ್ದಾರೆ.